ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ. ಸೊ ನಾನು ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಈ ಕುಟುಂಬನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇಂಥ ಕುಟುಂಬ ಏನಂತಂದರೆ ನೋಡಲಿಕ್ಕೆ ಚಂದ ಅಂತ. ಆದರೆ ಅಂಥ ಕುಟುಂಬದಲ್ಲೇ ಬಿರುಕು ಬಿಡ್ತಾ ಇದೆ. ಈ ಬಿರುಕಿಗೆ ಕಾರಣ ಯಾರು? ಜಡೆ ಜಗಳನ ಅಥವಾ ಬೇಕು ಅಂತಲೇ ಎತ್ಕಡ್ತಿರೋದಾ? ಸೊ ನಿಜಕ್ಕೂ ತುಂಬ ಬೇಜಾರಾಗುತ್ತೆ. ಹಾಗಾದರೆ ಏನಾಯಿತು? ನಚ್ಚಿ ಮತ್ತು ಅಜಿತ್ ಕಿತ್ತೋಡೋಕ್ಕೆ ಕಾರಣ ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಹೇಳ್ತೀರಾ ಕಾರಣ ಯಾರು ಅಂದರೆ ಇನ್ಯಾರಿ, ಅಂಜು ಮತ್ತು ದೇವಯಾನಿ ಅಂತ. ಹೌದು, ಈ ಅಂಜು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಭೂಮಿ ಏನೋ ಒಳ್ಳೇದು ಹೇಳಿದ್ರೆ ಇವಳೇನೋ ಕೆಟ್ಟದನ್ನಾಗಿ ಬಿಂಬಿಸ್ಕೊಂಡು ಅದು ನಚ್ಚಿ ಹತ್ರ ಹೇಳ್ತಾಳೆ. ಅದು ಏನಂತಂದರೆ ಅಣ್ಣ ತಮ್ಮಂದಿರ ಜಗಳಕ್ಕೆ ಕಾರಣ ಆಗುತ್ತೆ. ಅಷ್ಟು ಸುಲಭವಾಗಿ ಅಜಿತ್ ಕೂಡ ನಚ್ಚಿ ಮೇಲೆ ಎಗಿರು ಬೀಳ್ತಾನೆ ಅಂತ ನಿಮ್ಗೆ ಅನಿಸುತ್ತಾ? ನಚ್ಚಿ ಕೂಡ ಡೈರೆಕ್ಟಾಗಿ ಬಂದು ಅಜಿತ್ನ ಕೇಳ್ತಾನೆ ಅಂತ ನಿಮ್ಗೆ ಅನಿಸುತ್ತಾ? ಅದು ಯಾಕೋ ನನಗೆ ಇದು ಯಾರ್ದಾದ್ರೂ ಕನಸಾಗಿರ್ಬೋದು ಅಥವಾ ಯಾರಾದರೂ ಏನಂತಂದರೆ ಇದನ್ನು ಇಮ್ಯಾಜ್ ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಏನೇ ಆಗಲಿ, ಆದರೆ ನೋಡೋಕ್ಕಂತೂ ಬಹಳ ಬೇಜಾರಾಗುತ್ತೆ. ಸೊ ಹಬ್ಬದ ದಿನ ಎಷ್ಟು ಸಡಗರದಿಂದ ಸಂಭ್ರಮದಿಂದ ಭೀಮ್ ನಮೋ ಆಸೆಯನ್ನು ಮಾಡಿ ಗಂಡಂದ್ರ ಪಾದ ಪೂಜೆ ಮಾಡಿ ಅವ್ರಿಗೆಲ್ಲ ತುತ್ತು ತಿನ್ನಿಸಿ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ಅಷ್ಟು ಕೂಡು ಕುಟುಂಬ ಅಂದರೆ ಹೀಗಿರಬೇಕು ಅನ್ನುವಂಥ ಮಾದರಿಯಲ್ಲಿತ್ತು ಈ ದೇವರ ಮನೆ ಸನ್ನಿಧಿ. ಈ ದೇವರ ಮನೆ ಸನ್ನಿಧಿಗೆ ದೆವ್ವಗಳ ಎಂಟ್ರಿ ಆಲ್ರೆಡಿ ಆಗಿದೆ. ಇನ್ಯಾರು? ದೇವಯಾನಿ ಮತ್ತು ಅಂಜು. ಈ ದೇವಯಾನಿ ಅಂಜು ಅವರಿಬ್ಬರನ್ನ ಹಿಡಿಬೇಕು ಅಂತ ಅಪೇಕ್ಷೆನ ಕಳಿಸ್ತಾರೆ. ಆದರೆ ಅಲ್ಲಿ ಕೂಡ ವರ್ಕ್ ಆಗೋದಿಲ್ಲ. ಇನ್ನು ಈ ಅಂಜು ಏನು ಮಾಡ್ತಾಳೆ ಅಂತಂದರೆ ತನ್ನದೇ ಆದಂಥ ಗಿಮಿಕ್ಕನ್ನು, ಅಂದರೆ ಶಕುನಿ ಆಟ ಆಡ್ತೀನಿ ಅಂತ ಹೇಳಿದಾಳಲ್ಲ, ಆ ಶಕುನಿ ಆಟನೇನಾದರೂ ನಿಜವಾಗ್ಲೂ ಶುರು ಮಾಡಿದಾಳ? ಆ ಶಕುನಿ ಆಟ ಈಗೇನಾದರೂ ಕುಟುಂಬದ ಮೇಲೆ ಏನಂತಂದರೆ ಪ್ರಭಾವ ಬೀರ್ತಿದೆಯಾ? ಸಾಕಷ್ಟು ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇದೆ. ಯಾಕಂದರೆ ನೀವು ಸಂಚಿಕೆನ ನೋಡಿರ್ಬೋದು. ಸಂಚಿಕೆ ನೋಡಿದಾಗ ಏನಾಗುತ್ತೆ ಅಂತಂದರೆ, ಈ ನಚ್ಚಿ ಇದ್ದವನು ಅಂಜು ಮಾತು ಕೇಳಿಕೊಂಡು ಭೂಮಿ ಮೇಲೆ ಎಗರಾಡೋಕ್ಕೆ ಶುರು ಮಾಡ್ತಾನೆ. ಭೂಮಿಗೆ ಒಂದೆರಡು ಮಾತುಗಳನ್ನು ಕೂಡ ಆಡ್ತಾನೆ. ಆದರೆ ಅಜಿತ್ ಅವರು ಆ ಮಾತನ್ನು ಸಹಿಸೋದಿಲ್ಲ. ನಚ್ಚಿ ಅಂತ ಹೇಳ್ಬಿಟ್ಟು ಕೊಳ್ಪಟೆನ ಹಿಡಿತಾರೆ. ಅಣ್ಣ ತಮ್ಮರ ಜಗಳ ನೋಡಿ ಮನೆಯಲ್ಲೆಲ್ಲ ಶಾಕ್ ಆಗುತ್ತೆ. ಇವಳು ಯಾರಪ್ಪ? ಅಂಜು ಇದ್ದವಳು ಫುಲ್ಲು ಶಾಕು. ಏನಿದು ಅಜಿತ್ ಈ ರೇಂಜ್ಗೆ ಅಂತ. ಯಾಕಂದರೆ ತಮ್ಮ ಅಂತ ಕೂಡ ನೋಡೋದಿಲ್ಲ. ಭೂಮಿ ತಂಟೆಗೆ ಬಂದರೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅನ್ನೋದೊಂದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಅದು ನಿಜನಾ ಸುಳ್ಳ ಅನ್ನೋದನ್ನು ನಾವು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸೊ ಮಾತಾಡಿದಾಗ ಭೂಮಿ ನಾನು ತಾಳಿ ಕಟ್ಟಿರೋ ಹೆಂಡತಿ, ಭೂಮಿ ಈ ಥರ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವಳು ಬೇರೆ ಏನೋ ಹೇಳಿದ್ದಾಳೆ, ಇವಳು ಏನೋ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ನಚ್ಚಿಗೆ ಅಜಿತ್ ಹೇಳ್ತಾರೆ. ಆದರೆ ಇಲ್ಲ ಅಂತ ವಾದ ಮಾಡ್ತಾರೆ ನಚ್ಚಿ. ಸೊ ಆಗ ಭೂಮಿ ಅಂಜು ಹತ್ರ ಕ್ಷಮೆ ಕೂಡ ಕೇಳ್ತಾಳೆ. ನೋಡು, ಇನ್ನು ಮುಂದೆ ನಾನು ಅಡುಗೆ ಮನೆ ತಂಟೆಗೆ ಬರೋದಿಲ್ಲ, ಅಡುಗೆ ಮನೆಯಲ್ಲೇ ನಿಂದ ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಕೈ ಕೂಡ ಮುಗಿತಾಳೆ. ನಿಜಕ್ಕೂ ಇದರಿಂದ ಏನಾಗುತ್ತೆ? ಇಂಥವೆಲ್ಲ ಯಾಕೆ? ಕೂಡು ಕುಟುಂಬ ಚೆನ್ನಾಗಿತ್ತು. ಬರೀ ಇಷ್ಟು ದಿನ ಅಮ್ಮನಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಅಮ್ಮನೇ ಗೆಲ್ಲೋದು. ಏನಂತಂದರೆ 20 ವರ್ಷಗಳ ಕಾಲ ಶ್ರವಣವ್ರ ಕುಟುಂಬನ ಸರ್ವನಾಶ ಮಾಡಿ ಹೆಂಡತಿ ಮಕ್ಕಳಿಂದ ದೂರ ಮಾಡಿದ್ದಾಳೆ. ಇನ್ನು ಈಗೇನಾದರೂ ಅಜಿತ್ ಮತ್ತು ಭೂಮಿನ ಪರ್ಮನೆಂಟಾಗಿ ದೂರ ಮಾಡುವಂಥ ಪ್ಲ್ಯಾನ್ ಏನಾದರೂ ಮಾಡ್ತಿದ್ದಾರಾ? ಇಷ್ಟು ದಿನಕ್ಕೆ ಅಮ್ಮನಿಗೆ ಜಯ ಸಿಗ್ತಾ ಇತ್ತು, ಇಷ್ಟು ದಿನ ಈಗ ಮಗಳಿಗೇನಾದರೂ ಜಯ ಸಿಗುತ್ತಾ? ಆ ರೀತಿ ಆದರೆ ನಿಜಕ್ಕೂ ಬೋರ್ ಆಗುತ್ತೆ ಸೀರಿಯಲ್ ನೋಡಲಿಕ್ಕೆ. ಆ ರೀತಿ ಆಗಬಾರ್ದು. ದೇವಯಾನಿ ಕುತಂತ್ರ ತಂತ್ರಗಳನ್ನೆಲ್ಲ ಇಷ್ಟು ದಿನ ಗೆಲ್ಲಿಸ್ತಾ ಇದ್ರು. ಆದರೆ ಅಂಜು ತಂತ್ರ ಕುತಂತ್ರಗಳೆಲ್ಲ ಫ್ಲಾಪ್ ಆಗಬೇಕು. ಯಾಕಂದರೆ ಕೂಡು ಕುಟುಂಬದಲ್ಲಿ ಯಾರಾದರೂ ಈ ಥರ ಏನಂತಂದರೆ ಪಾತ್ರೆ ತುಂಬ ಹಾಲಿದೆ ಅಂದರೆ ಆ ಮನೇಲಿ ಇರ್ತಕ್ಕಂಥ ಮನಸ್ಸುಗಳೆಲ್ಲ ಹಾಲಿನಂಥ ಮನಸ್ಸುಗಳು. ಅದರಲ್ಲೋಗಿ ಒಂದನಿ ನಿಂಬೆಹಣ್ಣು ಇಟ್ಬಿಟ್ರೆ ಇಡೀ ಹಾಲೇ ಒಡೆದೋಗುತ್ತೆ. ಏನಾದರೂ ನಚ್ಚಿ ಅಂಜು ಮಾತು ಕೇಳ್ತಾ ಇದ್ದೇನಾ? ನಿಜವಾಗ್ಲೂ ಅಮೋರ್ ಗಂಡ ಆಗ್ತಾ ಇದ್ದಾನ? ತುಂಬ ಕನ್ಫ್ಯೂಸ್ ಇದೆ. ಇದು ನಿಜ ಆಗದೆ ಇರಲಿ ಅಂತ ನಾನು ಕೂಡ ಅಂತಾ ಇದ್ದೀನಿ. ಸೊ ಎಲ್ರಿಗೂ ಹಾಗೆ ಅನಿಸುತ್ತಲ್ವಾ? ಒಂದು ಸೀರಿಯಲ್ ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೊಂದು ಅರ್ಥ ಇರಬೇಕು. ಇಷ್ಟು ದಿನ ಅವರೇನೋ ಒಂದಾಗಲಿಲ್ಲ ಮಾಡಿಲ್ಲ, ಅದೆಲ್ಲ ವಾಟ್ ಎವರ್ ನೆಕ್ಸ್ಟ್ ಅದು. ಆದರೆ ಕುಟುಂಬ ಮಾತ್ರ ಚೆನ್ನಾಗಿತ್ತು. ಅಜ್ಜಿ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅಣ್ಣ ತಮ್ಮರ ಬಾಂಧವ್ಯ ಆಗಿರ್ಬೋದು, ತಾಯಿ ಮಕ್ಕಳ ಬಾಂಧವ್ಯ ಆಗಿರ್ಬೋದು, ಅತ್ತೆ ಸೊಸೆಯ ಬಾಂಧವ್ಯ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಇವರಿಬ್ಬರು ಅಜಿತ್ ಭೂಮಿ ಒಂದಾಗಿಲ್ಲ ಅನ್ನೋದು ಬಿಟ್ಟರೆ, ಮೀನ್ಸ್ ಇವರು ಕಾಂಟ್ರಾಕ್ಟ್ ಮದುವೆನೇ ಮುಂದುವರಿಸ್ತಾರೆ ಅನ್ನೋದು ಬಿಟ್ಟರೆ ಈ ಕುಟುಂಬ ಅಂತೂ ಚೆನ್ನಾಗಿತ್ತು. ಇನ್ನು ಬೀಗರನ್ನ ನೋಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ಭಾಗ್ಯಮ್ಗೆ ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಆದರೆ ಈ ಅಣ್ಣ ತಮ್ಮರೇನಾದರೂ ನಿಜಕ್ಕೂ ಜಗಳ ಮಾಡಿಕೊಂಡ್ರೆ ಭಾಳ ಬೇಸರದ ಸಂಗತಿ. ಇನ್ನೂ ಇದು ಎಷ್ಟು ದಿನ ಓಡುತ್ತೋ ಗೊತ್ತಿಲ್ಲ. ಯಾಕಂದರೆ ಈ ಅಂಜು ಇದ್ದವಳು ಇಲ್ಲೂ ಸಲದು ಹೇಳೋದು ಪಕ್ಕ ಅಲ್ಲ. ಆ ಪಲ್ಲವಿ ಅದು ಹಂಗಲ್ಲ ಅಂತ ಹೇಳಕ್ಕೆ ಬರ್ತಾಳೆ. ಆದರೆ ಈ ಭೂಮಿ ಅದನ್ನು ತಡಿತಾಳೆ. ಇವಳು ಕೆಲಸನೇ ಅದಲ್ವಾ, ಸತ್ಯನ ಇರೋ ಥರ ಹೇಳಿದರೆ ಚೆನ್ನಾಗಿರುತ್ತೆ. ಬಟ್ ಅದು ಹೇಳಕ್ಕೆ ಬಿಡೋದಿಲ್ಲ. ಅದ್ರ ಬದಲು ಸಾರಿ ಕೇಳ್ತಾಳೆ. ಇದು ಕನಸಾಗಿದ್ರೆ ಚೆನ್ನಾಗಿರುತ್ತೆ, ನಿಜ ಆಗಿದ್ರೆ ನೋಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಅನ್ನೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಭಾಗ್ಯಮ್ಮ ಅದೇ ಮನೇಲಿದ್ದಾಳೆ. ಭೂಮಿ ಮತ್ತು ಶಾರದಮ್ಮನ ಫೋಟೋ ಯಾವಾಗ ಬೇಕಾದರೂ ನೋಡ್ಬೋದು. ಅದನ್ನು ಕೂಡ ಆದಷ್ಟು ಬೇಗ ನೋಡಿ. ಭೂಮಿನೇ ನಿಜವಾಗ್ಲೂ ಶ್ರವಣ್ ಸಾಹೇಬ್ರ ಮಗಳು, ಶಾರದಮ್ಮನ ಮಗಳು ಅಂತ ಹೇಳಿದರೆ ಇನ್ನೂ ಖುಷಿ ಆಗುತ್ತೆ. ಅದೆಲ್ಲ ಬರಬೇಕು. ಅದನ್ನೆಲ್ಲ ಆ ಒಂದು ಸ್ಟೋರಿ ಬರಬೇಕು ಅಂದರೆ ತುಂಬ ದಿನಗಳು ತಗೊಳುತ್ತೆ ಅಂತ ನೀವೆಲ್ಲ ಅನ್ಕೋತಾ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇದು ಯಾರಾದ್ರೂ ಕನಸಾಗಿರಬೇಕು, ಇಲ್ಲ ಇಮ್ಯಾಜಿನೇಷನ್ ಆಗಿರಬೇಕು ಅಂದರೆ ಮಾತ್ರ ಚೆನ್ನಾಗಿರುತ್ತೆ. ನಿಜ ಜಗಳ ಅಂದರೆ ನೋಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಲ್ವಾ? ಎಸ್, ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.